ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಒಂದು ಚಿಕ್ಕ ಪ್ರೊಮೋ ವಿಡಿಯೋನ ನೋಡೋಣ. ಇದಕ್ಕೂ ಮುಂಚೆ ನಮ್ಮ ವಿಡಿಯೋಗಳನ್ನ ಇದೇ ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಈ ಕಡೆ ಶುರುವಿನಲ್ಲಿ ಅಂಜು ರೂಮಲ್ಲಿ ಅಳ್ತಾ ಕೂತಿದ್ದಾಗ ಅಲ್ಲಿಗೆ ದೇವಿಯನ್ನೇ ಬಂದ್ಬಿಟ್ಟು, ಅಂಜು ಏನ್ ಮಾಡ್ತಾ ಇದೆಯಾ, ನೀನ್ ಇನ್ನೂ ಕೂಡ ರೆಡಿ ಆಗಿಲ್ವಾ, ರೆಡಿ ಆಗು ಅಂತ ಕಳ್ಸಿದ್ರೆ ನೀನ್ ಏನ್ ಮಾಡ್ತಾ ಇದೆಯಾ, ಇನ್ನೇನೋ ಅವಂತರ ಮಾಡ್ಕೊಂಡಿದ್ಯಾ, ಯಾರಾದ್ರೂ ಬಂದು ನೋಡಿದ್ರೆ ನಿಮ್ಗೆ ಮತ್ತೆ ನಚ್ಚಿಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ತಪ್ಪು ತಿಳ್ಕೊಳಲ್ವಾ, ನಾನ್ ಹೇಳಿರೋದೇನು ನೀನ್ ಮಾಡ್ತಾ ಇರೋದೇನು ಅಂತ ದೇವಿಯಾನಿ ಕೇಳ್ತಾ ಇದ್ದಾಗ, ಏನ್ ಮಾಡ್ಲಿ ಮಾಮ್, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ನನ್ಗೆ ಅಜಿತ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ, ಅಜಿತ್ ಪ್ರೀತಿ ನನ್ಗೆ ಬೇಕೇ ಬೇಕು ಮಾಮ್ ಅಂತ ಹೇಳ್ಬಿಟ್ಟು ಅಂಜಿ ಹೇಳ್ತಾ ಇದ್ದಾಗ ದೇವ್ಯಾನಿ, ಅಂಜು ಎಷ್ಟು ದಡ್ಡಿ ನೀನು, ಎಷ್ಟು ಸಾರಿ ಹೇಳ್ಬೇಕು ನಿನ್ಗೆ, ಮತ್ತೆ ಯಾಕೆ ಈ ತರ ಆಡ್ತಾ ಇದೆಯಾ ಅಂತ ದೇವ್ಯಾನಿ ಅಂಜುನ ಪ್ರಶ್ನೆ ಮಾಡ್ತಾ ಇದ್ದಾಗ, ಮಾಮ್ ಈಗ ತಾನೇ ಅಶ್ವಿನಿ ಬಂದು ಪ್ರೀತಿ ಬಗ್ಗೆ ನನ್ನ ಹತ್ರ ಒಂದ್ ಪೇಜ್ ಪಾಠನ ಮಾಡೋದ್ಲು, ನಿಂದು ಒಂದು ಜೀವನನ ಅಂತ ಅಣಗಿಸ್ಬಿಟ್ಲು, ಈಗ ಅಣ್ಣ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತಮ್ಮನ್ನ ಆರಿಸ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನನ್ಗೇನೆ ಅವಳು ತುಂಬಾನೇ ಡಿಗ್ರೇಡ್ ಮಾಡಿ ಮಾತಾಡ್ಬಿಟ್ಟು ಹೋದ್ಲು ಅಂತ ಹೇಳ್ಬಿಟ್ಟು ದೇವಿಯನಿ ಮುಂದೆ ಅಂಜು ಅಳ್ತಾ ಇದ್ದಾಗ, ನೋಡುಕಂದ ಆ ಅಶ್ವಿನಿ ಹೇಗಾದ್ರೂ ಮಾಡಿ ನಚ್ಚಿಯನ್ನ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ನಿನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ, ನೀನು ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳ್ಬೇಡ, ಅವಳು ಬೇಕು ಅಂತಾನೆ ನಿನ್ ಮನ್ಸಲ್ಲಿ ಇಲ್ದಿರೋದ್ನೆಲ್ಲ ತುಂಬ್ತಾ ಇದ್ದಾಳೆ, ನೀನು ತಲೆ ಕೆಡ್ಸ್ಕೊಂಡು ನಚ್ಚಿನ ಬಿಟ್ರೆ ಅವಳಿಗೆ ನಚ್ಚಿನ ಮದ್ವೆ ಆಗೋದಕ್ಕೆ ಈಸಿ ಆಗತ್ತೆ ಅನ್ನೋದು ಅವಳ ಪ್ಲಾನ್. ಅದನ್ನೆಲ್ಲ ತಿಳ್ಕೊಳ್ದೇನೆ ನೀನು ದಡ್ಡಿ ತರ ಯೋಚನೆ ಮಾಡ್ತಾ ಇದೀಯ. ಆದಷ್ಟು ಬೇಗ ಈ ಅಶ್ವಿನಿನ ಈ ಮನೆಯಿಂದ ಹಾಕ್ಬೇಕು, ನಿಂದು ಮತ್ತು ನಚ್ಚಿದು ಮದುವೆ ಆಗ್ಬೇಕು, ಆಮೇಲೆ ಈ ಸಮಸ್ತ ದೇವರ ಸನ್ನಿಧಿ ಆಸ್ತಿಗೆ ನೀನೇ ವಾರಸ್ದಾಳು, ನೀನೇ ಯಜಮಾನಿ ಅಂತ ಹೇಳ್ಬಿಟ್ಟು ಅಂಜುನ ಸಮಾಧಾನ ಮಾಡ್ತಾಳೆ ದೇವ್ಯಾನಿ. ನಂತರ ದೇವ್ಯಾನಿ, ಏ ಅಶ್ವಿನಿ, ನಿನ್ನನ ಮಾತ್ರ ಸುಮ್ಮನೆ ಬಿಡೋದಿಲ್ಲ, ನನ್ ಮಗಳ ತಲೆಗೆ ಇಲ್ದಿರೋದನ್ನೆಲ್ಲ ತುಂಬಿ ಈಗ ಮತ್ತೆ ಅವಳನ್ನ ಆ ಅಜಿತ್ ಗುಂಗಲ್ಲಿ ಬೀಳೋ ತರ ಮಾಡ್ತಾ ಇದೀಯಾ, ನಚ್ಚಿನ ನೀನ್ ಮದ್ವೆ ಆಗ್ಬಿಟ್ಟು ಈ ಸಾಮ್ರಾಜ್ಯನ ನೀನು ಆಳ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಸರ್ಕಸ್ ಮಾಡ್ತಾ ಇದೆಯಲ್ವಾ, ನಿನ್ನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ನೀನ್ ಅನ್ಕೊಂಡಿರೋದಾಗಕ್ಕೂ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡಲ್ಲ ಅಂತ ಹೇಳ್ಬಿಟ್ಟು ದೇವೇನಿ ಅನ್ಕೊಳ್ತಾ ಇದ್ದಾಗ, ಇದೆಲ್ಲ ಆದ್ಮೇಲೆ ಮನೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂತ ಎಲ್ಲಾನು ಕೂಡ ಪ್ರಿಪ್ರೇಷನ್ ಮಾಡಿರ್ತಾರೆ, ಅರೇಂಜ್ಮೆಂಟ್ ಅನ್ನ ಮಾಡಿರ್ತಾರೆ. ಆಗ ನಚ್ಚಿ ಅಂಜುಗೆ ಪ್ರಪೋಸ್ ಮಾಡ್ಬಿಟ್ಟು ನನ್ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳಿದಾಗ ಅಂಜು ಕೂಡ ಖುಷಿಯಿಂದಾನೆ ಹೂ ಅಂತ ಹೇಳ್ತಾರೆ. ನಂತರ ಮನೆಯವರೆಲ್ಲರೂ ಕೂಡ ಕ್ಲಾಪ್ ಮಾಡ್ತಾ ಖುಷಿಯಾಗಿ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ನಂತರ ಮನೆಯಲ್ಲಿರೋ ಎಲ್ಲವೂ ಜೋಡಿಗಳು ಕೂಡ ಒಬ್ಬೊಬ್ಬರಾಗಿನೇ ಬಂದು ವ್ಯಾಲೆಂಟೈನ್ಸ್ ಡೇ ವಿಶಸ್ ನ ಮಾಡ್ತಾ ಇರ್ತಾರೆ, ತಮ್ಮ ತಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಮನೆಯಲ್ಲಿ ಒಂದ್ ಕಡೆ ತುಂಬಾನೇ ಖುಷಿಯಾದ ವಾತಾವರಣನೇ ಇರುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲ ಆದ ನಂತರ ಎಲ್ರದ್ದು ಮುಗಿದಾದ್ಮೇಲೆ ಈ ಕಡೆ ನಮ್ಮ ಅಚ್ಚುಮೆಚ್ಚಿನ ಜೋಡಿ ಅಜಿತ್ ಮತ್ತೆ ಭೂಮಿಯನ್ನ ಕರೆದ್ಬಿಟ್ಟು ಸ್ಟೇಜ್ ಮೇಲೆ, ಭೂಮಿ, ಈ ಜೀವ ನೀನಿಲ್ದೇನೆ ಶೂನ್ಯ ಅನ್ನಿಸ್ತಾ ಇದೆ, ಈ ಜೀವನ ನೀನಿಲ್ಲದೇನೆ ನಶ್ವರ, ನಮ್ಮಿಬ್ಬರ ಮದುವೆ ಆಕಸ್ಮಿಕವಾಗಿ ಆಗಿರ್ಬೋದು, ಆದ್ರೆ ನಾನು ನಿನ್ನ ಪ್ರೀತಿಯಲ್ಲಿ ಮುಳುಗೋಗಿದ್ದೀನಿ, ನೀನಿಲ್ಲ ಅಂದ್ರೆ ನಾನು ಬದುಕ್ತೀನಿ ಅನ್ನೋ ನಂಬಿಕೆ ಕೂಡ ನನಗಿಲ್ಲ ಭೂಮಿ, ಪ್ರತಿದಿನ ನೀನು ನನ್ನನ್ನ ಸಾಹೇಬ್ರೆ ಅಂತ ಕರೆಯೋದು, ನಾನು ನಿನ್ನನ್ನು ಇವಾಗ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನನ್ನ ಕೈಯಲ್ಲಿ ನಾನು ಈ ಮನೇಲಿ ಇದ್ದೀನಿ ಅಂತಾನೆ ನಂಬೋದಕ್ಕೆ ಕೂಡ ಆಗ್ತಾ ಇಲ್ಲ, ನೀನಿಲ್ದೆ ನನ್ನ ಜೀವನನೇ ಇಲ್ಲ, ಇಲ್ಲಿ ನನ್ನಿಂದ ದೂರ ಆಗೋದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ ಭೂಮಿ, ಯಾಕೆಂದ್ರೆ ನನಗೆ ನೀನೇ ಭೂಮಿ, ನೀನೇ ಪ್ರಪಂಚ, ನಕ್ಷತ್ರಗಳನ್ನ ಹೇಗೆ ಎಣಿಸೋದಕ್ಕಾಗಲ್ವೋ ಅದೇ ತರ ನನ್ನ ಪ್ರೀತಿನೂ ಕೂಡ ಎಣಿಕೆ ಮಾಡೋದಕ್ಕೆ ಆಗಲ್ಲ, ನನ್ನ ಪ್ರೀತಿ ಸಾಗರದಷ್ಟೇ ಆಳವಾಗಿದೆ ಭೂಮಿ, ನನ್ ಜೊತೆ ನೀನಿದ್ರೆ ಕೊನೆಯವರೆಗೂ ನಿನ್ನನ್ನ ರಾಜ್ಕುಮಾರಿ ತರ ನೋಡ್ಕೊಳ್ತೀನಿ, ಒಂದ್ ಇಂಚು ಕೂಡ ಏನು ಸೋಗ್ದಿರೋ ಹಾಗೆ ನಾನ್ ನಿನ್ನನ್ನ ಖುಷಿಯಾಗಿ ನೋಡ್ಕೊಳ್ತೀನಿ, ನಿನ್ನ ಪ್ರೀತಿಯಲ್ಲಿ ನಾನು ಅದೆಷ್ಟು ಮಟ್ಟಿಗೆ ಕಳೆದು ಹೋಗಿದ್ದೀನಿ ಗೊತ್ತಾ ಭೂಮಿ, ಪ್ರತಿ ಗಳಿಗೆ ಕೂಡ ನಿನ್ ಮಾತನ್ನ ನಾನು ಕೇಳ್ಬೇಕು ಅಂತಾನೆ ಅನ್ನಿಸ್ತಾ ಇರತ್ತೆ, ಪ್ರತಿ ಕ್ಷಣ ಕೂಡ ನೀನ್ ನನ್ನ ಜೊತೆಲೇ ಇರ್ಬೇಕು ಅನ್ಸುತ್ತೆ, ನನ್ನ ಕೊನೆ ಉಸಿರಿರುವವರೆಗೂ ನಿನ್ ಮುಖಾನ ನಾನು ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಂತ ಅಜಿತ್ ಹೇಳ್ಬಿಟ್ಟು ಭೂಮಿಗೆ ಹೇಳ್ತಾ ಇದ್ದಾಗ ಭೂಮಿ ಅಜಿತ್ ಮಾತುಗಳಿಗೆ ತುಂಬಾನೇ ಖುಷಿಯಾಗಿ ಇಂಪ್ರೆಸ್ ಆಗ್ತಾ ಇರ್ತಾಳೆ. ಆಗ ಅಜಿತ್ ಒಂದು ಬೊಕ್ಕೆಯನ್ನ ತಗೊಂಡ್ಬಂದ್ಬಿಟ್ಟು ಐ ಲವ್ ಯು ಭೂಮಿ ಅಂತ ಹೇಳ್ಬಿಟ್ಟು ಭೂಮಿಗೆ ಕೊಟ್ಟು ಪ್ರಪೋಸ್ ಮಾಡಿದಾಗ ಭೂಮಿ ಕೂಡ, ಸಾಹೇಬ್ರೆ, ಪ್ರತಿದಿನ ಪ್ರತಿ ಕ್ಷಣ ಅಲ್ಲ, ನನ್ನ ಕೊನೆ ಉಸಿರಿರೋವರೆಗೂ ಕೂಡ ನಾನ್ ನಿಮ್ ಜೊತೆ ಇರಬೇಕು, ನಿಮ್ ಜೊತೆ ಬದುಕಿ ಬಾಳ್ಬೇಕು, ನಿಮ್ ಜೊತೆ ಖುಷಿಯಾಗಿ ಸಮಯನ ಕಳಿಬೇಕು ಅಂತ ನಾನು ಕೂಡ ಅನ್ಕೊಳ್ತಾ ಇದ್ದೀನಿ, ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಜಿತನ್ನ ತಬ್ಕೊಂಡು ಭೂಮಿ ಕೂಡ ಅಜಿತ್ಗೆ ಪ್ರಪೋಸ್ ಮಾಡಿಬಿಡ್ತಾರೆ. ಮನೆಯವರು ಎಲ್ಲರೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರ್ತಾರೆ. ಇದಿಷ್ಟು ನಾಳೆಯ ಸಂಚಿಕೆಯದ್ದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.